ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರೋ? ಗೆಳೆಯರೇ, ಪ್ರಧಾನಿ ಮೋದಿ ದೇಶದ ಜನರು ಊಹೆಯನ್ನೇ ಮಾಡದ ನಿರ್ಧಾರವನ್ನು ತಗೊಂಡಿದ್ದಾರೆ. ಮೊನ್ನೆಯವರೆಗೂ ನೀಟ್ ಬಗ್ಗೆ ಅದೆಷ್ಟೇ ಪ್ರತಿಭಟನೆಯನ್ನು ನಡೆದರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಾಧ್ಯವೇ ಇಲ್ಲ ಅನ್ನೋ ಹಾಗೆ ಕೇಂದ್ರ ಸರ್ಕಾರ ಪಟ್ಟನ್ನು ಹಿಡ್ಕೊಂಡಿತ್ತು. ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ NDA ಬೆಂಬಲಿತ ನಾಯಕರೆಲ್ಲ ಪ್ರಧಾನ್ ಅವರನ್ನು ಬೆಂಬಲಿಸಿದ್ದಾರೆ ಅನ್ನೋ ಸುದ್ದಿಗಳು ಬಂದಿದ್ವು. ಹಾಗಾಗಿ ಶಿಕ್ಷಣ ಮಂತ್ರಿಗಳ ರಾಜೀನಾಮೆ ಇಲ್ಲದೆ ಸರ್ಕಾರ ಬೇರೆಯದ್ದೇ ತಂತ್ರಗಳನ್ನು ಹೆಣೆಯುತ್ತೆ ಅನ್ನೋ ಚರ್ಚೆಗಳು ನಡೀತಾ ಇದ್ವು. ಆದರೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನೀಡಿದ್ರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪತ್ರವನ್ನು ನೋಡಿದರೆ ಅದರಲ್ಲಿ ಅವರು ಹೇಳಿರೋದು, ದೇಶ ವಿರೋಧಿ ಶಕ್ತಿಗಳು ಜಂತರ್ ಮಂತರ್ ಪ್ರತಿಭಟನೆಯನ್ನು ಹೈಜಾಕ್ ಮಾಡ್ತಾ ಇವೆ. ಹಾಗಾಗಿ ನನಗೆ ರಾಜೀನಾಮೆ ವಿಚಾರದಲ್ಲಿ ಪ್ರತಿಷ್ಠೆ ಇಲ್ಲ, ನನಗೆ ದೇಶ ಮುಖ್ಯ, ರಾಷ್ಟ್ರದ ಹಿತಕ್ಕಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ. ಅದಾದ ನಂತರ ಮಾಧ್ಯಮಗಳು ಮೋದಿ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ ಅಂತ ಹೇಳ್ತಾ ಇವೆ. ಅದಕ್ಕೆ ಕಾರಣ ಮೋದಿ ಪ್ರಧಾನಿ ಆದಾಗಿಂದ ಇಂಥದ್ದನ್ನು ನೋಡೋದಕ್ಕೆ ಸಿಕ್ಕಿರಲಿಲ್ಲ. ನಮಗೆ ಇಷ್ಟ ಬಂದರೆ ಮಾತ್ರ ರಾಜೀನಾಮೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ಇಲ್ಲಿ ಮೋದಿ ಸರ್ಕಾರ ಗೆದ್ದಿದೆ. ಅದಕ್ಕೆ ಕಾರಣ ಅಂದರೆ ಮುಂದೆ ಅವರು ತೆಗೆದುಕೊಳ್ಳೋಕೆ ಹೊರಟಿರೋ ನಿರ್ಧಾರಗಳು. ಇಲ್ಲಿ ಮೋದಿಗಿಂತ ಅಮಿತ್ ಶಾ ಮತ್ತೆ ತಮ್ಮ ಚಾಣಾಕ್ಷತನವನ್ನು ತೋರಿಸ್ತಾ ಇದ್ದಾರೆ. ಹಾಗಾದರೆ ಕೇಂದ್ರ ಸರ್ಕಾರ ಮುಂದೆ ಮಾಡೋಕೆ ನಿಂತಿರೋದೇನೋ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಹಿಂದಿರೋ ದೊಡ್ಡ ತಂತ್ರಗಾರಿಕೆ ಯಾವುದು? ಜಿರಳೆಗಳಿಗೆ ಮುಂದಿದೆಯಾ ಮಾರಿ ಹಬ್ಬ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಧರ್ಮೇಂದ್ರ ಪ್ರಧಾನ್ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಅತ್ಯಾಪ್ತರು, ಹಾಗೆಯೇ RSSನ ಜೊತೆ ನಿಕಟ ಸಂಪರ್ಕ ಇರೋ ವ್ಯಕ್ತಿ. ಈಗ ಕೆಲವರಿಗೆ ಗೊತ್ತಾಗಿರಬೇಕು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಜಿರಳೆಗಳು, ಕೆಲ ಹೆಗ್ಗಣ ಇಲಿಗಳು ಕೇಳೋದಕ್ಕೆ ಕಾರಣ ಏನು ಅಂತ. ಹಾಗಂತ ಇಲಿ ಹೆಗ್ಗಣ ತಿಗಣೆ ಎಲ್ಲ ಯಾವುವು ಸಾರ್ ಅಂತ ಯೋಚನೆ ಮಾಡಬೇಡಿ. ಅವುಗಳೆಲ್ಲ ರಾಜಕೀಯ ಪಕ್ಷದ ನಾಯಕರು ಅಂತ ಹೇಳ್ಕೊಳ್ಳೋರು. ಅಲ್ಲಿ ನಮಗೂ ಪ್ರಧಾನ್ ರಾಜೀನಾಮೆ ಬೇಕು ಅಂತ ಕೇಳಿದ್ದವರು, ಇಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ, ಹಾಗಾಗಿ ವಿಪಕ್ಷದಲ್ಲಿರೋ ಅರವಿಂದ ಕೇಜ್ರಿವಾಲ್, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ದೇಶದ ನವಯುವಕ 56ರ ರಾಹುಲ್ ಗಾಂಧಿ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದಾರೆ. ಅದೇನೆಂದರೆ, ಇದು ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಜಯ, ಮುಂದೆ ರೈತರು, ಕಾರ್ಮಿಕರು, ಬಡವರಿಗೆ ದಾರಿದೀಪ ಇದ್ದ ಹಾಗೆ ಇವರೆಲ್ಲ ಎಚ್ಚರ ಆಗಬೇಕು, ಅವರೆಲ್ಲ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು, ಪ್ರತಿಭಟನೆಯನ್ನು ಮಾಡಿ ಸರ್ಕಾರವನ್ನು ಕಿತ್ತು ಎಸಿಬೇಕು ಅನ್ನೋ ಸುಳಿವನ್ನು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈಗ ವಿದ್ಯಾರ್ಥಿಗಳ ಹೆಸರಲ್ಲಿ ಪ್ರತಿಭಟನೆ ಮುಗಿಯಿತು. ಅದಕ್ಕೆ ನಮ್ಮದು ಇರಲಿ ಅಂತ 4 ದಿನ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಮಾತಾಡಿದ್ದು ಆಯಿತು. ಈಗ ರಾಹುಲ್ ಮಾತಲ್ಲಿ ಮುಂದೆ ಅದೇನು ಮಾಡೋ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದೆ ರೈತರು, ದೇಶದ ಬಡವರು ಮತ್ತು ಕಾರ್ಮಿಕರನ್ನು ಎತ್ತಿ ಕಟ್ಟುವ ಕೆಲಸವನ್ನು ಮಾಡ್ತೀವಿ ಅಂತ ಪರೋಕ್ಷವಾಗಿ ಹೇಳ್ತಿದ್ದಾರೆ. ಪಾಪ, ಹಾಗಂತ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇಲ್ಲಿವರೆಗೂ ಏನು ಮಾಡಿಲ್ಲ ಅಂತ ಅಲ್ಲ. ಅಂತಹ ಕೆಲಸವನ್ನು ಮಾಡೋದಕ್ಕೆ ದೇಶ ವಿರೋಧಿ ಶಕ್ತಿಗಳ ಜೊತೆ ಕೈ ಜೋಡಿಸಿ ಕಳೆದ 12 ವರ್ಷಗಳಲ್ಲಿ ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದರೆ ಪೆಂಗ ರಾಹುಲ್ಗೆ ಅದು ಸಾಧ್ಯ ಆಗಿರಲಿಲ್ಲ. ಈಗ ಆಗಿದ್ದು ಕೂಡ ರಾಹುಲ್ ಗಾಂಧಿಯಿಂದ ಅಲ್ಲ. ಅಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾದ ಸರಿಯಾದ ಕಾರಣ ಇತ್ತು, ಬೇರೆಯವರ ಬೆಂಬಲ ಕೂಡ ಸಿಕ್ಕಿತ್ತು. ಸರ್ಕಾರ ನೀಟ್ ಅಕ್ರಮವನ್ನು ಸೀರಿಯಸ್ ಆಗಿ ತಗೊಳ್ಳೋಕೆ ಹೋಗಿರಲಿಲ್ಲ. ಅಪ್ಪಿತಪ್ಪಿ ಕಾಂಗ್ರೆಸ್ ಆಗಲಿ, ವಿಪಕ್ಷದಲ್ಲಿರೋ ಯಾವುದೇ ಪಕ್ಷ ಇದರ ಬಗ್ಗೆ ಹೋರಾಟವನ್ನು ಮಾಡಿದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇರಲಿ, ಮೋದಿ ಸರ್ಕಾರ ಅವರನ್ನು ಯಾವ ಊರ ನಾಯಿ ಅಂತಲೂ ಕೇಳ್ತಾ ಇರಲಿಲ್ಲ. ಹಾಗೇನಾದರೂ ವಿಪಕ್ಷಗಳು ಅಥವಾ ಕಾಂಗ್ರೆಸ್ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ, ನಾವು ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಕೊಡಿಸ್ತೀವಿ ಅಂತ ರಾಹುಲ್ ಹೇಳಿದರೆ ಅಲ್ಲಿ 100 ಜನರು ಬರ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ದೇಶದ ಯುವಕರಿಗೆ ರಾಹುಲ್ ಗಾಂಧಿಯ ಮೇಲಾಗಲಿ ಅಥವಾ ವಿಪಕ್ಷದಲ್ಲಿರೋ ನಾಯಕರ ಬಗ್ಗೆ ಆಗಲಿ ಅಷ್ಟೊಂದು ನಂಬಿಕೆ. ಆದರೆ ಕೇಜ್ರಿವಾಲನ್ನು ಮಹಾನ್ ಷಡ್ಯಂತ್ರ ಮಾಡೋ ಅಯೋಗ್ಯರು ಇದರ ಹಿಂದೆ ಬಹಳಷ್ಟು ಕಸರತ್ತು ನಡೆಸಿ ಕಷ್ಟಪಟ್ಟಿದ್ದಾರೆ. ಇದಕ್ಕೆ ಬೇಕಾದ ತಯಾರಿಯನ್ನು ಪಂಜಾಬ್ನಲ್ಲೇ ಕುಳಿತು ನಡೆಸಿದ್ರು. ಅದೇ ರೀ, ದೆಹಲಿಯಲ್ಲಿ ಸೋತು ಸುಣ್ಣ ಆಗಿ ಹೋಗಿ ಪಂಜಾಬ್ನಲ್ಲಿ ಮಾಡಬಾರದು ಮಾಡೋಕ್ಕೆ ಹೋಗಿ ಅಲ್ಲಿನ ಜನರು ಅವರ ವಿರುದ್ಧವೇ ತಿರುಗಿ ಬಿದ್ರಲ್ಲ. ಆಗ ಅಲ್ಲಿ ಕುಳಿತು ಕೇಜ್ರಿವಾಲ್ ಈ ಷಡ್ಯಂತ್ರವನ್ನು ನಡೆಸಿದ್ರು. ಅದನ್ನು ಮೊದಲಿಗೆ ಸರ್ಕಾರ ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡಿಕೊಂಡು ಜಿರಳೆಗಳು ಹುಟ್ಕೊಂಡ್ವು. ಆ ಜಿರಳೆಗಳು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವು. ಅಲ್ಲಿ ಬಹಳಷ್ಟು ಜನರ ಬೆಂಬಲ ಸಿಕ್ತು. ಕೊನೆಗೆ ಸರ್ಕಾರ ಪ್ರಧಾನ್ ರಾಜೀನಾಮೆಯನ್ನು ಪಡ್ಕೊಂಡಿದೆ. ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸರ್ಕಾರಕ್ಕೆ ಹಿನ್ನಡೆನಾ ಅಂದರೆ ಖಂಡಿತ ಇಲ್ಲ. ಹಾಗಂತ ಜಿರಳೆಗಳು ಮತ್ತು ವಿಪಕ್ಷ ದೊಡ್ಡದಾಗಿ ಏನೋ ಮಾಡಿವೆ, ಅದಕ್ಕೆ ಮೋದಿ ಸರ್ಕಾರ ಭಯಪಟ್ಟು ರಾಜೀನಾಮೆಯನ್ನು ಪಡ್ಕೊಂಡಿದೆ ಅಂತ ಅಲ್ಲ. ಯಾವಾಗಲೂ ಯಾವುದೇ ಪ್ರಕರಣ ನಡೆದರೆ
ಶಕ್ತಿ ಪ್ರದರ್ಶನ ಮಾಡೋದಕ್ಕಿಂತ ಬುದ್ಧಿವಂತ ನಡೆಯನ್ನು ಅನುಸರಿಸಬೇಕು. ಈಗ ಮೋದಿ ಸರ್ಕಾರ ತಡವಾಗಿ ಆದರೂ ಅಂಥದ್ದೇ ನಡೆಯನ್ನು ಅನುಸರಿಸ್ತಾ ಇದೆ. ಯಾಕಂದರೆ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರೆ ಸರ್ಕಾರಕ್ಕೆ ಏನಾದರೂ ನಷ್ಟ ಆಗುತ್ತಾ? ಇಲ್ಲ ಅಂದರೆ ಸರ್ಕಾರ ಬಿದ್ದು ಹೋಗುತ್ತಾ? ಅಥವಾ ಶಿಕ್ಷಣ ಇಲಾಖೆ ವಿಪಕ್ಷಗಳ ಕೈ ಸೇರುತ್ತಾ? ಯಾವುದೂ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಜಾಗದಲ್ಲಿ ಮತ್ತೊಬ್ಬ ಬಲಿಷ್ಠ ಮಂತ್ರಿಯನ್ನು ಆ ಜಾಗಕ್ಕೆ ಕೂರಿಸಲಾಗುತ್ತೆ. ಕಠಿಣ ಕಾನೂನುಗಳನ್ನು ಜಾರಿ ಮಾಡಬಹುದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಸರ್ಕಾರಕ್ಕೆ ಯಾವುದೇ ನಷ್ಟ ಆಗಲ್ಲ. ಆದರೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ತೆರವುಗೊಳಿಸಿರೋದು ಮುಂದೆ ವಿಪಕ್ಷಗಳಿಗೆ ಕಂಟಕ ಆಗತ್ತೆ. ಅದಕ್ಕೆ ಕಾರಣ ಅಂದರೆ ಈ ಧರ್ಮೇಂದ್ರ ಪ್ರಧಾನ್ ಒಬ್ಬ ಮಹಾನ್ ತಂತ್ರಗಾರ. ಅದೇ ಕಾರಣಕ್ಕೆ ಮೋದಿ ಸರ್ಕಾರ ಅವರನ್ನು ಸಂಪುಟದಿಂದ ಹೊರಗಿಡೋದಕ್ಕೆ ಯೋಚನೆ ಮಾಡ್ತಾ ಇತ್ತು. ಅದೇ ಈಗ ಪಕ್ಷಕ್ಕೆ ಬಳಕೆ ಮಾಡಿಕೊಂಡ್ರೆ, ಮುಂದೆ ಪಂಜಾಬ್ ಮತ್ತು ಉತ್ತರ ಪ್ರದೇಶ ಚುನಾವಣೆಗೆ ಬಳಸಿಕೊಂಡ್ರೆ ಉತ್ತಮ ಫಲಿತಾಂಶ ಬರುತ್ತೆ. ಈ ಪ್ರಧಾನ್ ಕೂಡ ಅಮಿತ್ ಶಾ ಅವರಷ್ಟೇ ಚಾಣಾಕ್ಷ. ಹಾಗಾಗಿ BJP ಮತ್ತು ಸರ್ಕಾರಕ್ಕೆ ನಷ್ಟ ಆಗೋದಕ್ಕಿಂತ ಲಾಭವೇ ಆಗತ್ತೆ. ಆದರೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿದು ಯಾವುದೇ ಮಂತ್ರಿ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅಂತ ಹೇಳಿಕೊಳ್ತಾ ಇತ್ತಲ್ಲ, ಅದನ್ನು ಇನ್ನು ಮುಂದೆ ಹೇಳೋದಕ್ಕೆ ಆಗಲ್ಲ ಅಷ್ಟೇ. ಇನ್ನು ಎರಡನೆಯದ್ದಾಗಿ ಜಂತರ್ ಮಂತರ್ ಜಿರಳೆ ಪ್ರತಿಭಟನೆ ಹಾದಿಯನ್ನು ತಪ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ಸ್ವಲ್ಪ ತಡವಾಗಿ ಅರ್ಥ ಆಗಿದೆ. ಮೊದಲು ಅಭಿಜಿತ್ ದೀಪ್ಕೆಯನ್ನು ಹಗುರವಾಗಿ ತಗೊಂಡು ಇವನು ಏನು ಮಾಡ್ತಾನೆ, ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪೋಸ್ಟ್ ಹಾಕಿಕೊಳ್ತಾನೆ, ಎಲ್ಲರ ಹಾಗೆ ಇವನು ಒಬ್ಬ ಅಂದ್ಕೊಂಡಿದ್ರು. ಆದರೆ ಈ ಹೋರಾಟದಲ್ಲಿ ದೇಶ ವಿರೋಧಿ ಶಕ್ತಿಗಳು ಕೈ ಜೋಡಿಸುತ್ತವೆ ಅಂತ ಮೋದಿ ಸರ್ಕಾರ ಮೊದಲು ಯೋಚನೆ ಮಾಡಿರಲಿಲ್ಲ. ಯಾಕಂದರೆ ಇದೊಂದು ವಿದ್ಯಾರ್ಥಿಗಳ ಪ್ರತಿಭಟನೆ, ಜೊತೆಗೆ ಅಲ್ಲಿ ಯಾರೋ ಒಬ್ಬ ಬಂದು ನಾನು ಪ್ರತಿಭಟನೆಯನ್ನು ಮಾಡ್ತೀನಿ, ವಿದ್ಯಾರ್ಥಿಗಳ ಪರ ಅಂದಾಕ್ಷಣ ದೇಶದ ಯುವಕರು ಬರ್ತಾರ ಅನ್ನೋ ಯೋಚನೆಯನ್ನು ಮಾಡಿತ್ತು. ಕೊನೆಗೆ ಸರ್ಕಾರಕ್ಕೆ ಅರ್ಥ ಆಗಿದ್ದು ಇಲ್ಲಿ ಒಂದಷ್ಟು ದೇಶ ವಿರೋಧಿ ಶಕ್ತಿಗಳು ಕೈ ಜೋಡಿಸಿವೆ. ಈ ಅಯೋಗ್ಯರನ್ನು ನಂಬಿ ಕೆಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಾವೇನಾದರೂ ಪ್ರಧಾನ್ ರಾಜೀನಾಮೆಗೆ ಹಿಂದೇಟನ್ನು ಹಾಕಿದರೆ ಕೇವಲ ಮಂತ್ರಿಗಿರಿ ಮಾತ್ರ ಅಲ್ಲ, ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ದೇಶದ ತುಂಬ ಒಂದು ದೊಡ್ಡ ಆಂದೋಲನ ಆದರೂ ಆಗಬಹುದು ಅನ್ನೋದು ಅರ್ಥ ಆಗಿತ್ತು. ಇದೇ ಜಾಗದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಹೋರಾಟವನ್ನು ಮಾಡಿ ಈಗ ಆಗಿರೋ ಹಿಂಸಾಚಾರಕ್ಕಿಂತ ದೊಡ್ಡದಾಗಿ ಆಗಿದ್ರೂ ಅದರ ಬಗ್ಗೆ ಸರ್ಕಾರ ತಲೆಯನ್ನು ಕೆಡಿಸಿಕೊಳ್ಳೋಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಅದು ಕೇವಲ ರಾಜಕೀಯ ಹೋರಾಟ ಆಗ್ತಾ ಇತ್ತು. ಆದರೆ ಇಲ್ಲಿ ವಿದ್ಯಾರ್ಥಿಗಳು ಅನ್ನೋ ಹೆಸರನ್ನೇ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳಲಾಗಿತ್ತು. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಅದರಲ್ಲಿ 24 ಗಂಟೆ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಬದುಕೋ ಯುವಕರ ಮಧ್ಯೆ ಯಾರನ್ನಾದರೂ ತಲುಪೋಕೆ, ಸುಳ್ಳುಗಳನ್ನು ಸತ್ಯ ಅಂತ ಬಿಂಬಿಸೋಕೆ ಬಹಳ ಸಮಯ ಬೇಕಾಗಿಲ್ಲ. ಇಲ್ಲಿ ಆಗಿದ್ದು ಅದೇ. BJPಯ ಪರ ಮಾತನಾಡೋರು ಕೂಡ ಸರ್ಕಾರ ಮಾಡಿದ್ದು ಸರಿ, ನೀಟ್ ಅಕ್ರಮ ಆಗಿಲ್ಲ, ಸರ್ಕಾರ ಎಲ್ಲವನ್ನ ಸರಿ ಮಾಡಿದೆ, ಅಥವಾ ಇದು ದೇಶದ ಪರವಾದ ನಿಲುವು ಅಂತ ಮಾತಾಡೋದಕ್ಕೂ ಹಿಂದೆ ಮುಂದೆ ನೋಡೋ ಹಾಗೆ ಆಗಿತ್ತು. ಸರ್ಕಾರ ಏನಾದರೂ ಇಲ್ಲಿವರೆಗೂ ತಗೊಂಡಿರೋ ನಿರ್ಧಾರವೇ ಸರಿ, ಅದನ್ನೇ ಮುಂದುವರಿಸ್ತೀವಿ ಅಂತಿದ್ರೆ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋದಕ್ಕೆ, ಇಲ್ಲಿಯವರೆಗೂ ಪ್ರಧಾನಿ ಆಗಿರೋದಕ್ಕೆ ಈ ದೇಶದ ಯುವಕರೇ ಮುಖ್ಯವಾದ ಕಾರಣ. ಅದಕ್ಕಾಗಿ ಮೋದಿ ಸರ್ಕಾರ ಇಷ್ಟೊಂದು ಒಳ್ಳೆಯ ಆಡಳಿತವನ್ನು ನಡೆಸ್ತಾ ಇದೆ. ಈಗಲೂ ಯುವಕರ ಬೆಂಬಲ ಪ್ರಧಾನಿ ಮೋದಿ ಅವರಿಗಿದೆ. ಆದರೆ ಏನು ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದು ಅದರಲ್ಲೇ ಊಟ ಮಾಡಿ ಅದರಲ್ಲಿ ನಿದ್ರೆ ಮಾಡೋ ಜಂಜಿಗಳಿಗೆ ತಾಳ್ಮೆ ಅನ್ನೋದು ಇಲ್ಲ. ಅಂಥವರನ್ನು ಕೆರಳಿಸೋಕೆ ಇದು ಬಳಕೆ ಆಯಿತು. ಅದಕ್ಕೂ ಕಾರಣ ಅಂದರೆ ಇಲ್ಲಿ ವಿದ್ಯಾರ್ಥಿಗಳ ಮುಖವಾಡ ಇತ್ತು. ಅದು ಜಂಜಿಗಳಿಗೆ ತುಂಬ ಹತ್ತಿರ ಅನ್ನಿಸ್ತಾ ಇತ್ತು. ಹಾಗಾಗಿ ಸರ್ಕಾರ ಮೊದಲು ಹಠಮಾರಿತನ ತೋರಿಸಿದ್ರು, ಆಮೇಲೆ ಎಚ್ಚರ ಆಗಿ ವಿರೋಧಿಗಳಿಗೆ ಯಾವುದೇ ಲಾಭ ಆಗೋದಕ್ಕೆ, ದೇಶದ ವಿರುದ್ಧ ಮಾತನಾಡೋದಕ್ಕೆ ಬಿಡಬಾರದು ಅನ್ನೋ ಯೋಚನೆ ಮಾಡಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡ್ಕೊಂಡಿದೆ. ನೋಡೋದಕ್ಕೆ ಕೇಂದ್ರ ಸರ್ಕಾರ ಸೋತಿದೆ, ಮೋದಿ ಹೆಜ್ಜೆಯನ್ನು ಹಿಂದಿಟ್ಟಿದ್ದಾರೆ ಅನ್ನಿಸಬಹುದು. ಆದರೆ ನಿಜವಾಗಿ ನೋಡೋದಾದರೆ ಕೇಂದ್ರ ಸರ್ಕಾರ ಸೋಲಲ್ಲೂ ಗೆದ್ದಿದೆ. ಅದು ಹೇಗೆ ಅಂತ ನೋಡೋದಾದರೆ, ಮೋದಿ ಸರ್ಕಾರ ಪ್ರಧಾನ್ ರಾಜೀನಾಮೆಯಿಂದ ಜಂತರ್ ಮಂತರ್ ಪ್ರತಿಭಟನೆಯನ್ನು ಹತ್ತಿಕ್ಕಿದ ಹಾಗಾಯಿತು. ಆ ಜಿರಳೆ ಪಕ್ಷ ಹೇಳಿದ್ದು ನಾವು ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದೀವಿ, ಸರ್ಕಾರದ ಜೊತೆ ಮಾತುಕತೆ ನಡೆಸ್ತೀವಿ ಅಂತ. ಅದರ ಜೊತೆಗೆ ಸರ್ಕಾರದ ಮಂತ್ರಿಗಳು ಮತ್ತು CJP ಸೇರಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಇದನ್ನು ಸ್ಮಾರ್ಟ್ ಮೂವ್ ಅಂತ ಕರಿಬೇಕು. ಅಪ್ಪಿತಪ್ಪಿ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ತಗೊಂಡಿಲ್ಲ ಅಂದಿದ್ರೆ ಬೇರೆ ರೀತಿಯಲ್ಲಿ ನೀಟ್ ವಿಷಯವನ್ನು ಇತ್ಯರ್ಥ ಮಾಡ್ತೀವಿ ಅನ್ನೋ ಯೋಚನೆಯನ್ನು ಮಾಡಿದರೆ ಅದು ಯಾವಾಗಲೂ ಬೂದಿ ಮುಚ್ಚಿದ ಕೆಂಡದ ಹಾಗೆ ಉಳಿದುಕೊಳ್ತಾ ಇತ್ತು. ಮತ್ತೆ ಯಾವಾಗ ಬೇಕಾದರೂ ಪ್ರತಿಭಟನೆ ಪದೇ ಪದೇ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇತ್ತು. ಅದರಿಂದ ಮತ್ತೆ ಗಲಭೆಗಳು ಆಗ್ತಾ ಇದ್ವು. ಅಲ್ಲಿ ದೇಶ ವಿರೋಧಿ ಶಕ್ತಿಗಳು ಮಾಡಬಾರದ್ದು ಮಾಡ್ತಾ ಇದ್ವು. ಅದನ್ನು ನೋಡೋಕೆ ಆಗದೆ ಪೊಲೀಸರು ಲಾಠಿಯನ್ನು ಬೀಸ್ತಾ ಇದ್ರು. ಯಾವತ್ತೋ ಒಂದಿನ ಅದು ಯಾವ ಹಂತವನ್ನು ತಲುಪ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಏನಾದರೂ ಒಬ್ಬನ ಜೀವ ಹೋಗಿದ್ರು ಅದು ದೇಶದ ತುಂಬ ಬೆಂಕಿ ಹೊತ್ತಿಕೊಳ್ತಾ ಇತ್ತು. ಆಗ ಮೋದಿ ಸರ್ಕಾರದ ಅಂತ್ಯ ಆಗಿದ್ರು ಅಚ್ಚರಿಯನ್ನು ಪಡಬೇಕಾಗಿರಲಿಲ್ಲ.
ಬಾಂಗ್ಲಾದೇಶದಲ್ಲಿ ಆಗಿದ್ದು ಕೂಡ ಅದೇ ತಾನೇ. ಅಲ್ಲಿ ಹೇಳೋಕೆ ಮೀಸಲಾತಿ ಹೋರಾಟ ನಡೆದಿದ್ದು ಬೇರೆಯದ್ದೇ ಕತೆ. ನಮ್ಮ ದೇಶದಲ್ಲಿ ಅದೆಲ್ಲ ಆಗೋದು ಅಷ್ಟೊಂದು ಸುಲಭ ಅಲ್ಲ ಅನ್ನೋದು ನಿಜ. ಹಾಗಂತ ಈಗಿನ ಸೋಷಿಯಲ್ ಮೀಡಿಯಾದ ಯುಗವನ್ನು ಸುಲಭವಾಗಿ ಬಿಡೋದಕ್ಕೆ ಆಗಲ್ಲ. ದೇಶದ್ರೋಹಿಗಳು ಜನರ ಮನಸ್ಸನ್ನು ಸೇರಿ ಎಲ್ಲವನ್ನ ಹೈಜಾಕ್ ಮಾಡಿಬಿಡ್ತಾರೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಪಡ್ಕೊಂಡಿದೆ. ಯಾಕಂದರೆ CJPಯ ಮೊದಲ ಷರತ್ತು ಇದ್ದಿದ್ದು ಪ್ರಧಾನ್ ರಾಜೀನಾಮೆ. ಅದನ್ನು ಪಡ್ಕೊಂಡ್ರೆ ಅವರು ಪ್ರತಿಭಟನೆ ನಡೆಸೋಕೆ ಏನು ಉಳ್ಕೊಳ್ಳಲ್ಲ. ಈಗಾಗಲೇ ಪ್ರತಿಭಟನೆ ನಿಲ್ಲಿಸ್ತೀವಿ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಪ್ಪಿತಪ್ಪಿ ಮತ್ತೆ ಜಿರಳೆಗಳು ಜಂತರ್ ಮಂತರಲ್ಲಿ ಪ್ರತಿಭಟನೆ ನಡೆಸೋಕೆ 1000 ಅಥವಾ 2000 ಜನ ಕುಳಿತುಕೊಂಡ್ರು ಅದಕ್ಕೆ ಕಿಮ್ಮತ್ತಿನ ಬೆಲೆ ಇರಲ್ಲ. ಅಲ್ಲಿ ಕೆಲ ಸಂಘಟನೆಗಳು ಬೆಂಬಲ ಕೊಡಬಹುದು, ಆದರೆ ಸರ್ಕಾರ ಅವರನ್ನು ಒದ್ದು ಹೊರಗೆ ಹಾಕಬಹುದು. ಯಾರು ಅದರ ಬಗ್ಗೆ ಮಾತನಾಡೋಕೆ ಆಗಲ್ಲ. ಯಾಕಂದರೆ ಸರ್ಕಾರ ಅವರ ಮೊದಲ ಡಿಮ್ಯಾಂಡನ್ನು ಈಡೇರಿಸಿದೆ. ಅಲ್ಲಿಗೆ ಸರ್ಕಾರ ಇಡೀ ವಿಚಾರವನ್ನು ಅಂತ್ಯ ಮಾಡೋಕ್ಕೆ ಮುಂದಾಗಿದೆ. ಇನ್ನು ಸರ್ಕಾರದ ಈಗಿನ ಉದ್ದೇಶ ನೀಟ್ ವಿಚಾರ ಅಥವಾ ಧರ್ಮೇಂದ್ರ ಪ್ರಧಾನ್ ಅವರನ್ನು ಉಳಿಸಿಕೊಳ್ಳೋದು ಅಲ್ವೇ ಅಲ್ಲ. ಈಗ ಮೋದಿ ಮತ್ತು ಅಮಿತ್ ಶಾ ದೊಡ್ಡ ಸಾಧನೆಯ ಹಾದಿಯಲ್ಲಿ ನಿಂತಿದ್ದಾರೆ. ಅದೇನೆಂದರೆ 2/3 ಬಹುಮತ ಪಡೆದು FCRA, ಮಹಿಳಾ ಮೀಸಲಾತಿ, ಡಿಲಿಮಿಟೇಷನ್ ಬಿಲ್, ಹೀಗೆ ಸುಮಾರು 7-8 ಕಾಯ್ದೆಗಳನ್ನು ಜಾರಿ ಮಾಡೋಕ್ಕೆ ಮುಂದಾಗ್ತಾ ಇದೆ. ಅದಕ್ಕೆ DMK ಬೆಂಬಲ ಸಿಗೋದು ಗ್ಯಾರಂಟಿ ಆಗ್ತಾ ಇದೆ. NCP ಕೂಡ ಒಲವನ್ನು ತೋರಿಸ್ತಾ ಇದೆ. TMC ಪೀಸ್ ಆಗಿದೆ. ಆಮ್ ಆದ್ಮಿ ಒಡೆದು ಹೋಗಿದೆ. ಶಿವಸೇನೆಯ ಉದ್ಧವ್ ಠಾಕ್ರೆಯ ಬಣ ಅಂತ್ಯ ಆಗಿದೆ. ಸರ್ಕಾರ ಈಗ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಇದೇ ಮಾನ್ಸೂನ್ ಅಧಿವೇಶನದಲ್ಲಿ ಮುಖ್ಯವಾದ ಬಿಲ್ಲುಗಳನ್ನು ತರಬೇಕು, ಅವುಗಳನ್ನು ಪಾಸ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ನೀಟ್ ಪ್ರತಿಭಟನೆ ಮುಂದುವರಿಯೋಕ್ಕೆ ಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ಜಾಸ್ತಿ ಆಗಿದ್ದರೆ ಈಗ ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಡೋಕ್ಕೆ ನಿಂತವರು ಹಿಂದೆ ಸರಿಯೋ ಸಾಧ್ಯತೆಗಳು ಇರುತ್ತವೆ. ಈಗಾಗಲೇ ಕಾಂಗ್ರೆಸ್ಸಿನ ಮೋಸ, ಅಲ್ಲಿ ರಾಹುಲ್ ಗಾಂಧಿಯ ಎಡವಟ್ಟು ನಾಯಕತ್ವ, ಜೊತೆಗೆ ಆ ಪಕ್ಷ ನಾಯಕತ್ವವೇ ದುರ್ಬಲ ಅಂತ ಮೋದಿ ಸರ್ಕಾರಕ್ಕೆ ಬೆಂಬಲ ಕೊಡೋಕ್ಕೆ ನಿಂತಿದ್ದಾರೆ. ಇಂಥದ್ದೇ ಸಮಯದಲ್ಲಿ ಮೋದಿ ಸರ್ಕಾರ ಕೂಡ ದುರ್ಬಲ ಅನ್ನಿಸಿಕೊಂಡ್ರೆ ಮೋದಿ ಮುಳುಗೋ ಹಡಗೋ. ದೇಶದ ಯುವಕರ ಬೆಂಬಲ ಅವರಿಗಿಲ್ಲ ಅನ್ನಿಸಿದರೆ ಯಾವನಾದರೂ ಬೆಂಬಲ ಕೊಡ್ತಾನ? ಅಂತಹ ದಡ್ಡರು ಯಾರೂ ಇರಲ್ಲ. ಅದೇ ಕಾರಣಕ್ಕೆ ಈಗ ಅಮಿತ್ ಶಾ ಎಲ್ಲ ಲೆಕ್ಕಾಚಾರ ಹಾಕಿ ರಾಜೀನಾಮೆಯ ನಿರ್ಧಾರವನ್ನು ಮಾಡಿದ್ದಾರೆ. ಮುಂದೆ ಅಭಿಜಿತ್ ದೀಪ್ಗೆ ದೊಡ್ಡ ರಾಜಕಾರಣಿ ಆಗ್ತಾನೆ ಅಂದರೆ ಇವನು ಯಾವುದೋ ಪಕ್ಷದಲ್ಲಿ ಸೇರಿಕೊಂಡು ಒಬ್ಬ MLA ಅಥವಾ MLC ಆಗಬಹುದು. ಅದನ್ನು ಬಿಟ್ಟು ಇವತ್ತು ಇವನ ಗುರು ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷವನ್ನು ಕಟ್ಟಿದ ಹಾಗೆ CJP ಅನ್ನೋ ಪಕ್ಷವನ್ನೇ ಕಟ್ಟಿಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ ಅಂದರೆ ಈಗಾಗಲೇ ಭಾರತದಲ್ಲಿ ಅಂತಹವರನ್ನು ಬೇಕಾದಷ್ಟು ಜನರನ್ನು ನೋಡಿದ್ದೀವಿ. ಏನಾದರೂ ಅಂತ ಅದೇ ಥರ ಇವನು ಒಂದಷ್ಟು ದಿನ ನಾನು ಅಂತಾನೆ. ಅದಾದ ಮೇಲೆ ಹೇಳೋಕ್ಕೆ ಹೆಸರಿಲ್ಲದ ಹಾಗೆ ಆಗಿ ಬಿಡ್ತಾನೆ. ಬೇಕಾದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಗಳ ಹಾಗೆ ದೇಶದ್ರೋಹಿಗಳು ನರೇಂದ್ರ ಮೋದಿ ಅವರ ವಿರುದ್ಧವೇ ಗೆದ್ದು ಬಿಡ್ತಾರೆ ಅನ್ನೋದನ್ನು ಬಿಂಬಿಸಿದ್ದಾರೆ. ಅಂಥವರು ಇವತ್ತು ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅದೇ ಗತಿ ಅಭಿಜಿತ್ ದೀಪ್ಗೆ ಬರುತ್ತೆ ಅಷ್ಟೇ. ಇದು ಗೆಳೆಯರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಹಿಂದಿರೋ ಕಾರಣ ಮತ್ತು ಸೋಲಿನಲ್ಲೂ ಗೆದ್ದ ಮೋದಿ ಸರ್ಕಾರದ ಕುರಿತಾದ ಒಂದಷ್ಟು ಮಾಹಿತಿಗಳು. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.